ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವೆಯ್ಟ್ ಲಾಸ್ ಡೇಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗುತ್ತೆ. ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದಾರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಇವತ್ತಿನ ನನ್ನ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ನಾನು ಬೆಳಗ್ಗೆ ತಗೊಳ್ತಾ ಇರುವಂಥ ಡಿಟಾಕ್ಸ್ ಡ್ರಿಂಕು, 1 ಲೋಟ ಬಿಸಿನೀರಿಗೆ ವೆಯ್ಟ್ ಲಾಸ್ ಪೌಡರನ್ನು ಹಾಕ್ಕೊಂಡು ಸ್ವಲ್ಪ ಅರ್ಧ ಹೋಳಷ್ಟು ನಿಂಬೆಹಣ್ಣು, ಸ್ವಲ್ಪ ಸಬ್ಜಾ ಸೀಡ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಸಬ್ಜಾ ಸೀಡ್ಸು ಮತ್ತು ಲೆಮನ್ನು ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಬಿಸಿನೀರಿಗೆ ಹಾಕ್ಕೊಂಡು ಕುಡಿಯೋದ್ರಿಂದ. ಸೊ ಇದು ನನ್ನ ಮಾರ್ನಿಂಗ್ 6 ಗಂಟೆಗೆ ಡಿಟಾಕ್ಸ್ ಡ್ರಿಂಕ್ ಆಗಿತ್ತು. ನೀವು ನಾನು ತೋರಿಸೋಂಥ ಯಾವುದಾದ್ರೂ ಒಂದನ್ನೇ ಕಂಟಿನ್ಯೂ ಮಾಡ್ಬೋದು, ಇಲ್ಲ ಡೈಲಿ ಈ ಥರ ನಂತರ ಚೇಂಜ್ ಕೂಡ ಮಾಡ್ಕೊಳ್ತಾ ಇರ್ಬೋದು ಯಾರಾದರೂ ಡಯಟ್ ಮಾಡ್ತಾಯಿದ್ರೆ. ಸೊ ನೀವು ಡಿಟಾಕ್ಸ್ ಡ್ರಿಂಕ್ಗಳನ್ನು ಆಗಾಗ ಚೇಂಜ್ ಮಾಡಿಕೊಂಡ್ರೆ ನಿಮಗೆ ಡಿಫ್ರೆನ್ಸ್ ಇರುತ್ತೆ. ಆ್ಯಂಡ್ ಕುಡಿಲಿಕ್ಕೂ ಕಷ್ಟ ಅಂತ ಅನ್ಸಲ್ಲ. ಒಂದೇ ಥರ ಎವ್ರಿ ಡೇ ಅಂದರೆ ಬೋರ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಇಲ್ಲಿ ಚೇಂಜ್ ಮಾಡ್ಕೊಳ್ತಾ ಇರ್ತೀನಿ ದಿನ ಬಿಟ್ಟು ದಿನ. ಬ್ರೇಕ್ಫಾಸ್ಟ್ಗೆ ಇಲ್ಲಿ ಚಪಾತಿ ತೊಗೊಂಡಿದ್ದೀನಿ, ಮೊಸರು ಮತ್ತು ಪಲ್ಯ ತೊಗೊಂಡು ನನ್ನ ಬೆಳಗಿನ ಬ್ರೇಕ್ಫಾಸ್ಟು 8 ಗಂಟೆಗೆ ಮುಗಿಸ್ಕೊಂಡು ಬಿಡ್ತೀನಿ. ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ರೆಡಿಯಾಗಿ ಸ್ಕೂಲ್ಗೆ ಹೊರಡ್ತೀನಿ. ಒಂದೊಂದು ಸಲ ರೆಡಿ ಆದಮೇಲೆ ಬ್ರೇಕ್ಫಾಸ್ಟ್ ಮಾಡ್ಕೊಳ್ತೀನಿ. ಒಟ್ಟಿನಲ್ಲಿ 8-8:30 ಒಳಗಡೆ ನನ್ನ ಬ್ರೇಕ್ಫಾಸ್ಟ್ ಆಗಿರುತ್ತೆ. ಸೊ ಇವತ್ತಿನ ನನ್ನ ಬ್ರೇಕ್ಫಾಸ್ಟ್ ಹೀಗಾಗಿತ್ತು. ಆ್ಯಂಡ್ ಗ್ರೀನ್ ಟೀ ತೊಗೊಳ್ತಾ ಇದ್ದೀನಿ. ಗ್ರೀನ್ ಟೀ ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಹೋಗಿ ಚೆಕ್ ಮಾಡಿ. ಆ್ಯಂಡ್ ಬೈ ಕೂಡ ಮಾಡ್ಬೋದು. ಮೀಶೋಲಿ ಜಸ್ಟ್ 120 ರುಪೀಸ್ ಒಳಗಡೆ ನಿಮ್ಗೆ ಇದು ಸಿಗುತ್ತೆ. ತುಂಬಾ ಚೆನ್ನಾಗಿದೆ. ಈಗೇನು ಮಧ್ಯಾಹ್ನದ ಊಟಕ್ಕೆ ಮತ್ತೆ ನಾನು ಚಪಾತಿ, ಸೌತೆಕಾಯಿ ಮತ್ತು ಪಲ್ಯ ತೊಗೊಂಡು ನನ್ನ ಮಧ್ಯಾಹ್ನದ ಊಟನೂ ಕೂಡ ಮುಗಿಸ್ಕೊಂಡೆ. ಆ್ಯಂಡ್ ಇವತ್ತು ಹೋಲ್ ಡೇ ನಾನು ಚಪಾತಿಯಲ್ಲೇ ನನ್ನ ಎಲ್ಲ ಮೀಲ್ಸು ಮುಗಿಸ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ತರಕಾರಿಗಳನ್ನು ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ನೀವು ಒಂದೇ ಥರ ಫುಡ್ನ ತೊಗೊಳ್ಬೋದು, ಇಲ್ಲ ಚೇಂಜ್ ಕೂಡ ಮಾಡ್ಕೊಳ್ಬೋದು. ನಾನು ಜಾಸ್ತಿ ಚಪಾತಿ ಮನೇಲಿ ಮಾಡಿದ್ದೆ, ಹಾಗಾಗಿ ಅದನ್ನೇ ಕಂಟಿನ್ಯೂ ಮಾಡಿದೆ. ಆ್ಯಂಡ್ ಅಗೇನ್ ಸಂಜೆ ಮತ್ತೊಂದು ಸಲ ಗ್ರೀನ್ ಟೀ ಕುಡಿತಾ ಇದ್ದೀನಿ. ಗ್ರೀನ್ ಟೀನ 1 or 2 ಟೈಮ್ಸ್ ತೊಗೋತೀನಿ ನಾನು ಪ್ರತಿದಿನ. ತುಂಬಾ ಚೆನ್ನಾಗಿದೆ. ಯಾರಿಗಾದರೂ ಬೇಕಿದ್ರೆ ಲಿಂಕ್ ಇರುತ್ತೆ ಡಿಸ್ಕ್ರಿಪ್ಷನಲ್ಲಿ, ಹೋಗಿ ಬೈ ಮಾಡಿ, ಇಲ್ಲ ಲಿಂಕ್ ಅಂತ ಕಮೆಂಟ್ ಮಾಡಿ. ಆ್ಯಸ್ ಇಟ್ ಈಸ್ 30 ನಿಮಿಷ ನನ್ನ ಎಕ್ಸಸೈಸ್ ರುಟೀನ ಸ್ಟಾರ್ಟ್ ಮಾಡಿಕೊಂಡೆ. ನಾನು ಸಂಜೆನೇ ಎಕ್ಸಸೈಸ್ ಮಾಡ್ಕೊಳ್ತೀನಿ. ಮಾರ್ನಿಂಗ್ ನನಗೆ ಹರಿಬರಿ ಇರುತ್ತೆ, ಕೆಲ್ಸಕ್ಕೆ ಹೋಗಬೇಕು, ಸೊ ಮನೆ ನೋಡ್ಕೋಬೇಕು, ಮಕ್ಕಳು ನೋಡ್ಕೋಬೇಕು, ಜೊತೆಗೆ ನಾನು ರೆಡಿಯಾಗಿ ಎಲ್ಲ ಕೆಲಸ ಮುಗಿಸಿ ಹೋಗಬೇಕಂದ್ರೆ ಸೆಲ್ಫ್ ಕೇರ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಹಾಗಾಗಿ ಬಂದು ಸಂಜೆ ನಾನು ಎಕ್ಸಸೈಸ್ನ ಮಾಡ್ಕೊಳ್ತೀನಿ, ಇಲ್ಲ ವಾಕ್ ಹೋಗ್ತೀನಿ. 2ರಲ್ಲಿ ಒಂದಂತೂ ಮಾಡೇ ಮಾಡ್ತೀನಿ. 30 ಮಿನಿಟ್ಸ್ ನನಗೆ ಗೊತ್ತಿರುವಂಥ ಸಿಂಪಲ್ ಎಕ್ಸಸೈಸ್ಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ಸೊ ಮಿನಿಮಮ್ 30 ಮಿನಿಟ್ಸ್ ನೀವು ಎಕ್ಸಸೈಸ್ ಮಾಡಲೇಬೇಕು, ಇಲ್ಲಾಂದರೆ ವೆಯ್ಟು ಬೇಗ ರೆಡ್ಯೂಸ್ ಆಗೋದಿಲ್ಲ. ಫುಡ್ ಕಂಟ್ರೋಲ್ ಇರಬೇಕು, ಎಕ್ಸಸೈಸ್ ಕೂಡ ಇರಬೇಕು. ರಾತ್ರಿ ಊಟಕ್ಕೆ ಅಗೇನ್ ಮೊಸರು, ಉಪ್ಪಿನಕಾಯಿ, ಪಲ್ಯ, ಬೀನ್ಸ್ ಪಲ್ಯ, 1 ಚಪಾತಿ ತೊಗೊಂಡು ನಾನು ರಾತ್ರಿ ಊಟನೂ ಸಹ ಮುಗಿಸ್ಕೊಳ್ತಾ ಇದ್ದೀನಿ. ಸೊ ಬೇಕಿದ್ರೆ ನೀವು ರೈಸ್ ಮುದ್ದೆ ರಿಪ್ಲೇಸ್ ಮಾಡ್ಕೊಳ್ಬೋದು. ನಾನಿಲ್ಲಿ ಕಂಟಿನ್ಯೂ ಇವತ್ತು ಫುಲ್ ಮೀಲೆಲ್ಲ ನಂದು ಚಪಾತಿಯಲ್ಲೇ ಆಗೋಯಿತು, ಹಾಗಾಗಿ ನಾನು ಚಪಾತಿನೇ ತೊಗೊಂಡಿದ್ದೀನಿ. ಈ ಥರ ನನ್ನ ಒಂದು ಡೇ 11 ವೆಯ್ಟ್ ಲಾಸ್ ಚಾಲೆಂಜ್ ಈ ರೀತಿಯಲ್ಲಿ ಇತ್ತು. ಮತ್ತು ಏನಾದರೂ ಕ್ವಶನ್ಸ್ ಇದ್ದರೆ, ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ರಿಪ್ಲೈ ಮಾಡ್ತೀನಿ. ಇದರಲ್ವಾ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್. ಆ್ಯಂಡ್ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋ. ಅಲ್ಲಿವರೆಗೂ ನಮಸ್ಕಾರ.